ಸಾಬುದಾಣಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನೀವು ಹೇಗೆ ಮಾಡ್ತೀರೋ ಅಂತ ಕಮೆಂಟ್ ಮಾಡಿ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಸಾಬುದಾಣಿ ಪಾಯಸ. ನೋಡಿ, ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ನಾನು. ಕುಕ್ಕರಲ್ಲಿ ಬೇಯಿಸಿ ತುಂಬ ಚೆನ್ನಾಗಾಗುತ್ತೆ. ಪಾತ್ರೆಗೂ ಕೂಡ ಹತ್ಕೊಳ್ಳೋದಿಲ್ಲ ಅದು. 1 ಕಪ್ ಸಾಬುದಾಣಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ನೀರು ಹಾಕಿಬಿಟ್ಟು ನೀರು ಜಾನ್ ಇಟ್ಟಿದ್ದೀನಿ. 1 ಅವರ್ ಇಟ್ಟಿದ್ದೀನಿ ನೀರು ಜಾನ್ಬಿಟ್ಟು. ನೀರು ಜಾನಿ 1 ಅವರ್ ಇಟ್ಟ ಮೇಲೆ ಆಮೇಲೆ ಕುಕ್ಕರ್ಗೆ ಹಾಕಿ ಬೇಯಿಸೋದು. ಕುಕ್ಕರ್ಗೆ ಹಾಕಿ ಹೇಗೆ ಬೇಯಿಸೋದು ಅಂತ ನೋಡಿ. 1 ಗ್ಲಾಸ್ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ 1 ಗ್ಲಾಸ್ ಕುಕ್ಕರಲ್ಲಿ ನೀರು ಹಾಕಿಬಿಟ್ಟು ನೀರು ಬಿಸಿ ಆದಮೇಲೆ ನೆಂದಿರುವಂಥ ಸಾಬುದಾಣಿ ಹಾಕಿಬಿಟ್ಟು ಒಂದೇ ವಿಜಿಲ್ ಸಾಕು, ಚೆನ್ನಾಗಿ ಬೇಯ್ದಿರುತ್ತೆ. ತುಂಬ ಈಜಿ ಇದು ಕುಕ್ಕರಲ್ಲಿ ಮಾಡೋದು. ಅದು ಬೇರೆ ಪಾತ್ರೆಯಲ್ಲಿ ಎಲ್ಲ ಮಾಡಿದ್ರೆ ಎಲ್ಲ ಪಾತ್ರೆಗೆಲ್ಲ ಮೆತ್ಕೊಂಡ್ಬಿಡುತ್ತೆ ಅದು ಸಾಬುದಾಣಿ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹಾಲು ಸಕ್ಕರೆ ಹಾಕಿಬಿಟ್ಟು ನೀರು ಜಾಸ್ತಿ ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಇನ್ನೂ ಒಳ್ಳೆಯದು. ಸಾಬುದಾಣಿ ಪಾಯಸ ಯಾರು ಈ ಬೇರೆ ಥರ ಮಾಡ್ತೀರೋ ಈಸಿಯಾಗಿ ನನಗೆ ಕಮೆಂಟ್ ಮಾಡಿ. 10 ನಿಮಿಷದಲ್ಲಿ ರೆಡಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. 1 ವಿಜಿಲ್ ಹಾಕಿಸ್ತೀನಿ ಇವಾಗ. ಒಂದೇ ವಿಜಿಲ್ ಸಾಕು. ಪಾತ್ರೆಯಲ್ಲಾದರೆ 1 ಅವರ್ ಎಲ್ಲ ಬೇಕು ಅದು ಬೇಯಿಸೋಕ್ಕೆ. ಆಮೇಲೆ ಪಾತ್ರೆಗೆ ಅರ್ಧಂಬರ್ಧ ಮೆತ್ಕೊಂಡ್ಬಿಡುತ್ತೆ. ಕುಕ್ಕರ್ಗಾದರೆ ಒಂಚೂರು ಕೂಡ ಏನೂ ಮೆತ್ಕೊಳ್ಳಲ್ಲ. ಕುಕ್ಕರ್ಗೆ ಎಲ್ಲ ಅಗಳಗಳಾಗಿ ಬಂದುಬಿಟ್ಟಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಿದೆ. ಅದರಲ್ಲಿ ಹಾಲು ಸಕ್ಕರೆ ಹಾಕಿದ್ರೆ ಸಾಕು. ನೀರು ಜಾಸ್ತಿ ಹಾಕಿ ಬೇಯಿಸಿದ್ರೆ ಹಾಲು ಸಕ್ಕರೆ ಹಾಕ್ಬಿಟ್ಟು ತಿಳಿ ಮಾಡಿ ಕುಡಿಬೇಕು. ಅದು ಗಟ್ಟಿ ಮಾಡಿದ್ರೆ ಚೆನ್ನಾಗೂ ಇರೋಲ್ಲ. ಎಷ್ಟು ತಿಳಿ ಮಾಡಿ ತಿಂತೀವಿ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಸೂಪರಾಗಿ ಆಗಿದೆ. 1 ಅಗಳು ಕೂಡ ಬೇಯದೇ ಇರೋದಿಲ್ಲ. ಕುಕ್ಕರಲ್ಲಿ ಮಾಡಿದ್ರೆ 1 ಅಗಳು ಹಂಗೆ ಇರೋಲ್ಲ, ಎಲ್ಲ ಬೇಯ್ದಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟೊಂದು 5 ನಿಮಿಷ ಕುಕ್ಕರಲ್ಲಿ ಒಂದೇ ವಿಜಿಲ್ ಸಾಕು. ಈ ಥರ ಬೇಯಿಸ್ಬಿಟ್ಟು ಆಮೇಲೆ ಹಾಲು ಸಕ್ಕರೆ ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ತುಂಬ ಸೂಪರಾಗಿರುತ್ತೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈಗ ಮಾಡಿದ್ದೀವಿ. ಒಂದು 10 ನಿಮಿಷ ಸಾಕು ಇದು ಬೇಯಿಸೋಕ್ಕೆ. 1 ಅವರು ನೆನೆಸಿಡೋಕ್ಕೆ ಸಾಕು. ತುಂಬ ಚೆನ್ನಾಗಾಗಿದೆ. ನೋಡಿ, 1 ಕಪ್ಪು ಸಾಬುದಾಣಿಯಲ್ಲಿ 4 ಕಪ್ ಆಗಿದೆ. 4 ಕಪ್ ಸಾಬುದಾಣಿ ತುಂಬ ಟೇಸ್ಟಿಯಾಗಿದೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.